ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟ ಒಂದು ಪ್ರಮುಖವಾದಂತಹ ಸುದ್ದಿ. ಯಾಕಂದ್ರೆ ಒಂದಲ್ಲ ಎರಡಲ್ಲ 5 ವಿಕೆಟ್ ಪತನ ಆಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಬಿಗ್ ಶಾಕ್ ಅನ್ನೇ ನೀಡಿದೆ. ಈಗಾಗಲೇ ಹಗರಣಗಳ ಆರೋಪದ ಸುಳಿಯಲ್ಲಿರುವ ಸರ್ಕಾರಕ್ಕೆ ಅರಗಿಸಿಕೊಳ್ಳಲಾಗದ ಆಘಾತ ಅಂತಲೇ ಹೇಳಬಹುದು. ರಾಜ್ಯ ಸರ್ಕಾರದಲ್ಲಿ ಆದಂತಹ ಎಡವಟ್ಟಿಗೆ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿಗೆ ಸಿದ್ದರಾಮಯ್ಯ ಅವರು ತಲೆಬಾಗಲೇಬೇಕಾಗಿದೆ. ಆದಂತಹ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಹಾದಿಯಲ್ಲಿದ್ದ ರಾಜ್ಯ ಕಾಂಗ್ರೆಸ್ಗೆ ಬರಸಿಡಿಲು ಬಡಿದಂತಾಗಿದೆ. ಈಗ ದೆಹಲಿಯಿಂದ ಬಂದಂತಹ ಆ ಒಂದು ದಿಟ್ಟ ನಿರ್ಧಾರದ ಸೂಚನೆಗೆ ಇಬ್ಬರು ಪ್ರಭಾವಿಗಳು ಕಂಗಾಲಾಗಿದ್ದಾರೆ. ಅಲ್ಲದೆ ಇನ್ನೂ 3 ನಡುಕ ಶುರುವಾಗಿದೆ. ಹೈಕಮಾಂಡ್ನಿಂದ ಇಂತಹ ಶಾಕಿಂಗ್ ಸಮಾಚಾರ ಬರುತ್ತೆ ಅಂತ ಯಾರೂ ನಿರೀಕ್ಷಿಸಿರಲಿಲ್ಲ. ಆದರೆ ಸದ್ಯದ ಕಾಂಗ್ರೆಸ್ನ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಅನಿವಾರ್ಯ ಅನಿಸ್ಕೊಂಡಿದೆ. ಹಾಗಾದ್ರೆ ಅಷ್ಟಕ್ಕೂ ಹೈಕಮಾಂಡ್ ತೆಗೆದುಕೊಂಡಂತಹ ಆ ಶಾಕಿಂಗ್ ನಿರ್ಧಾರ ಏನು? ಸಿದ್ದರಾಮಯ್ಯ ಅವರಿಗೆ ಎದುರಾದಂತಹ ಮತ್ತೊಂದು ಆಘಾತ ಏನು? ಹೈಕಮಾಂಡ್ನ ಆ ಒಂದು ಕಠಿಣ ನಿರ್ಧಾರಕ್ಕೆ ಕಾರಣ ಏನು? ಇದರಿಂದ ಕಂಗಾಲಾದ ಪ್ರಭಾವಿಗಳು ಯಾರು? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಕಳೆದ ಕೆಲವು ತಿಂಗಳುಗಳಿಂದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬಂದಿದ್ವು. ಲೋಕಸಭಾ ಚುನಾವಣೆಯ ನಂತರದಲ್ಲಿ ಸಂಪುಟದಲ್ಲಿ ಹಲವು ಬದಲಾವಣೆಗಳು ಆಗುತ್ತವೆ ಅಂತಲೂ ಹೇಳಲಾಗ್ತಾ ಇತ್ತು. ಇದೀಗ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಮಾಡುವ ಪ್ಲಾನ್ ಅನ್ನು ರೂಪಿಸಲಾಗಿದೆ. ಪಟ್ಟಿಯನ್ನು ಸಹ ಸಿದ್ಧಪಡಿಸಲಾಗಿದೆ. ಸಿದ್ದು ಸಂಪುಟ ಸರ್ಜರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮುಹೂರ್ತ ಇಟ್ಟಿದೆ. ಇದರಲ್ಲಿ ಅಚ್ಚರಿ ಮೂಡಿಸುವ ವಿಚಾರ ಅಂದರೆ ಇಬ್ಬರು ಪ್ರಭಾವಿಗಳ ತಲೆದಂಡ ಫಿಕ್ಸ್ ಆಗಿದೆ. ಹಲವರಿಗೆ ನಡುಕ ಶುರುವಾಗಿದೆ. ಇಲ್ಲಿ ಪ್ರಮುಖವಾಗಿ ಹೊಸಬರಿಗೂ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಪಕ್ಷ ಸರ್ಕಾರದಲ್ಲಿನ ಹೊಸತನ ಕ್ರಿಯಾಶೀಲತೆಗಾಗಿ ರಾಜ್ಯ ಸಚಿವ ಸಂಪುಟಕ್ಕೆ ವರಿಷ್ಠರು ಸರ್ಜರಿಯನ್ನು ಬಯಸಿದ್ದಾರೆ. ಇಂತಹದೊಂದು ಮಹತ್ವದ ಬೆಳವಣಿಗೆಯ ಬೆನ್ನಲ್ಲೇ ಹಿರಿಯ ಸಚಿವರ ದಿಲ್ಲಿ ಭೇಟಿ ಇನ್ನಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಪ್ರಮುಖವಾಗಿ ಆ ಒಂದು ಪಟ್ಟಿಯಲ್ಲಿ ಇಬ್ಬರು ಪ್ರಭಾವಿಗಳಿದ್ದಾರೆ. ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಾಗಿನಿಂದ ಈ 1 ವರ್ಷದ ಅವಧಿಯಲ್ಲಿ ಈ ಇಬ್ಬರು ಪ್ರಭಾವಿಗಳೇ ಹೆಚ್ಚು ಸದ್ದು ಮಾಡಿದ್ದು. ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಪ್ರಮುಖರಾಗಿ ಗುರುತಿಸಿಕೊಂಡಿದ್ದಾರೆ. ಪಕ್ಷದ ವಿಚಾರ ಬಂದಾಗಲೂ ದೊಡ್ಡ ಧ್ವನಿಯಲ್ಲಿ ಸದ್ದು ಮಾಡಿದ್ದಾರೆ. ಅದರ ಜೊತೆಗೆ ವಿವಾದಕ್ಕೂ ಕಾರಣ ಆಗಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸದ್ಯ ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ತಲೆನೋವು ತಂದಿರುವಂತಹ, ಸಂಕಷ್ಟಕ್ಕೆ ನೂಕಿರುವಂತಹ ಹಗರಣಗಳ ವಿಚಾರದಲ್ಲಿ ಈ ಇಬ್ಬರು ಪ್ರಭಾವಿಗಳ ತಪ್ಪಿನಿಂದಲೇ ಸಮಸ್ಯೆಗಳು ಸೃಷ್ಟಿಯಾದವಾ ಅನ್ನೋದರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ಇಬ್ಬರ ತಲೆದಂಡ 100% ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಆದರೆ ಅಚ್ಚರಿಯ ವಿಷಯ ಅಂದರೆ ಸಿದ್ದರಾಮಯ್ಯ ಅವರಿಗೆ ಇವರು ಅತ್ಯಂತ ಪರಮಾಪ್ತರು. ಆದರೂ ಸಹ ಅನಿವಾರ್ಯವಾಗಿ ಅವರ ಕೈ ಬಿಡಬೇಕಾದಂತಹ ಪರಿಸ್ಥಿತಿ ಈಗ ಸಿಎಂಗೆ ಬಂದಿದೆ. ವೀಕ್ಷಕರೇ, ಆ ಪ್ರಭಾವಿಗಳಲ್ಲಿ ಒಬ್ಬರು ಬೇರಾರು ಅಲ್ಲ. ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು, ಮಲ್ಟಿಪಲ್ ಡಿಸಿಎಂ ಬೇಕೇ ಬೇಕು ಅಂತ ಜೋರು ಧ್ವನಿ ಎತ್ತಿದ್ದ KN ರಾಜಣ್ಣ ಅವರು ಸದ್ಯ ಪೌರಾಡಳಿತ ಸಚಿವ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಹಿಂದೆ DK ಶಿವಕುಮಾರ್ ಅವರ ವಿರುದ್ಧವಾಗಿ ನೇರ ವಾಗ್ದಾಳಿಯನ್ನು ನಡೆಸಿದ್ರು. ಪಕ್ಷದ ಇತರ ಹಿರಿಯರ ಮಾತಿಗೆ ಬೆಲೆ ಕೊಡದೆ DCM ವಿರುದ್ಧವೇ ಕೂಗಾಡಿದ್ರು. ಅಂದರೆ ಸಿದ್ದು ಬಣದ ಬಹುಮುಖ್ಯ ಸದಸ್ಯ ಅಂತಲೇ ಗುರುತಿಸ್ಕೊಂಡಿದ್ದಾರೆ. ಅದಕ್ಕೆ ಈ ಹಿಂದೆ ಸ್ವಾಮೀಜಿ ಒಬ್ಬರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಹೇಳಿಕೆ ನೀಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಾಜಣ್ಣ ಅವರು ಕೆಂಡಾಮಂಡಲ ಆಗಿದ್ರು ಅನ್ನೋದೇ ಸಾಕ್ಷಿ. ಸಿದ್ದರಾಮಯ್ಯ ಅವರ ಬೆಂಬಲಿಗರ ಪೈಕಿ ದೊಡ್ಡ ಧ್ವನಿಯಾಗಿದ್ದವರು ರಾಜಣ್ಣ ಅವರು. ಕೇವಲ DCM ವಿರುದ್ಧವಾಗಿ ಮಾತನಾಡಿದ್ದು ಮಾತ್ರ ಅಲ್ಲ, ಇತ್ತೀಚೆಗೆ ವಾಲ್ಮೀಕಿ ನಿಗಮದ ಹಗರಣ, ಮೂಡಾ ಹಗರಣ ಯಾವ ರೀತಿಯಾಗಿ ಕೇಳಿ ಬಂತು, ಅದರ ಬೆನ್ನಲ್ಲೇ ರಾಜಣ್ಣ ಅವರ ವಿಚಾರದಲ್ಲೂ ಅಪೆಕ್ಸ್ ಬ್ಯಾಂಕ್ ಹಗರಣದ ಸುದ್ದಿ ಕೇಳಿ ಬಂತು. ಆದರೆ ಅದಕ್ಕಿಂತಲೂ ಹೆಚ್ಚಿನದಾಗಿ ಪಕ್ಷಕ್ಕೆ ಮುಜುಗರ ತಂದಂತಹ ಕಾರಣಕ್ಕೆ ಈಗ ಅವರ ತಲೆದಂಡ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಕಳೆದ ಸಾಕಷ್ಟು ದಿನಗಳಿಂದ ಸರ್ಕಾರಕ್ಕೆ ಮೇಜರ್ ಸರ್ಜರಿ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬದಲಾವಣೆಯ ಲಿಸ್ಟ್ನಲ್ಲಿ ಬೇರೆಯವರ ಹೆಸರುಗಳಿತ್ತು, ಆದರೆ ರಾಜಣ್ಣ ಅವರಂತಹ ಪ್ರಭಾವಿಯ ಹೆಸರು ಇರಲಿಲ್ಲ. ಆದರೆ ಈಗ ಅವರ ಹೆಸರು ಪಟ್ಟಿಯಲ್ಲಿದೆ. ಇನ್ನು ತಲೆದಂಡಕ್ಕೆ ಬಲಿಯಾಗ್ತಿರುವಂತಹ ಮತ್ತೊಬ್ಬ ಕಾಂಗ್ರೆಸ್ನ ಪ್ರಭಾವಿ ಅಂದರೆ ಅವರೂ ಸಹ ಸಿದ್ದರಾಮಯ್ಯ ಬಣದವರೇ. ಎಷ್ಟರ ಮಟ್ಟಿಗೆ ಅಂದರೆ ಅವರು CM ಸಿದ್ದುಗೆ ಒಂದು ರೀತಿ ಬಲಗೈ ರೀತಿ ಗುರುತಿಸ್ಕೊಂಡಿದ್ದಾರೆ. ಹಲವು ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ಆಧಾರ ಸ್ತಂಭವಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರು ಬೇರಾರು ಅಲ್ಲ, ಸಿದ್ದು ಆಪ್ತರಾಗಿರುವಂತಹ ಭೈರತಿ ಸುರೇಶ್. ಸದ್ಯ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಅದು ಸಹ ಸಣ್ಣ ಖಾತೆ ಏನಲ್ಲ. ಆದರೆ ಮೂಡಾದಲ್ಲಿ ಆದಂತಹ ಅಕ್ರಮಗಳು, ಹಗರಣಗಳು ಈಗ ಹೆಚ್ಚು ಸದ್ದು ಮಾಡ್ತಾ ಇದೆ. ಇದೇ ಈಗ CM ಕುತ್ತಿಗೆಗೆ ಬಂದಿರುವಂಥದ್ದು. ಇನ್ನು ಭೈರತಿ ಸುರೇಶ್ ಇವರು ಸಚಿವರಾದ ನಂತರದಲ್ಲಿ ಹೆಚ್ಚು ಅಕ್ರಮಗಳು ನಡೆದಿದೆ ಅನ್ನುವ ಆರೋಪ ಸಹ ಕೇಳಿಬಂದಿದೆ.
ಪ್ರತಿಪಕ್ಷಗಳು ಇದನ್ನೇ ಅಸ್ತ್ರವಾಗಿಸಿಕೊಂಡಿದ್ದಾರೆ. ಅಕ್ರಮ ಹಗರಣಗಳು ಈ ಹಿಂದಿನಿಂದಲೂ ಇದೆ, ಆದರೆ ಅದರ ಪ್ರಮಾಣ ಹೆಚ್ಚಾಗಿ ಈಗ ಭೈರತಿ ಸುರೇಶ್ ಅವರ ಎಡವಟ್ಟುಗಳಿಂದಾಗಿ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕ ಬಂತ ಅನ್ನೋದು ಬಹಳ ಚರ್ಚೆ ಆಗ್ತಾ ಇದೆ. ಪಕ್ಷದೊಳಗೆ ಈ ವಿಚಾರ ಸದ್ದು ಮಾಡ್ತಾ ಇದೆ. ಅದಕ್ಕಿಂತಲೂ ಮುಖ್ಯವಾಗಿ ಇದು ಹೈಕಮಾಂಡ್ಗೂ ತಲುಪಿದೆ. ಇದಲ್ಲದೆ ಶಾಸಕ ವಿನಯ್ ಕುಲಕರ್ಣಿ ಅವರ ಜೊತೆಗಿನ ಜಟಾಪಟಿಯ ವಿಚಾರವೂ ಸಹ ಹೈಕಮಾಂಡ್ಗೆ ತಲುಪಿದೆ. ನೀರು ಪೂರೈಕೆ ನಿಗಮದ ಅಧ್ಯಕ್ಷರಾಗಿರುವಂತಹ ವಿನಯ್ ಕುಲಕರ್ಣಿ ಅವರು ತಮ್ಮ ಬೆಂಬಲಿಗ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸೋದಕ್ಕೆ ಭೈರತಿ ಸುರೇಶ್ ಅವರು ಸೂಚನೆ ನೀಡಿದ್ದಾರೆ ಅಂತ ಆರೋಪಿಸಿ ಅವರ ಜೊತೆಗೆ ಜಟಾಪಟಿ ಏರ್ಪಟ್ಟಿತ್ತು. ಅಲ್ಲದೆ ಈ ಬಗ್ಗೆ ಅವರು ಹೈಕಮಾಂಡ್ವರೆಗೂ ಹೋಗಿ ದೂರನ್ನಿಟ್ಟಿದ್ದಾರೆ ಅನ್ನೋದು ಕೂಡ ಸುದ್ದಿಯಾಗಿತ್ತು. ಇದು ಮಾತ್ರವಲ್ಲದೆ ಭೈರತಿ ಸುರೇಶ್ ಅವರ ಮೇಲೆ ತಮ್ಮದೇ ಪಕ್ಷದ ಶಾಸಕರನ್ನ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅನ್ನುವ ಆರೋಪ ಸಹ ಇದೆ. ಇನ್ನು ಬೇರೆ ಬೇರೆ ಕಾರಣಗಳಿಂದಾಗಿ ಈ ಒಂದು ತಲೆದಂಡದ ಪಟ್ಟಿಯಲ್ಲಿ ಅವರ ಹೆಸರು ಸಹ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಇವರಿಬ್ಬರು ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತರಾಗಿದ್ರು ಏನೂ ಮಾಡೋದಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಸಿಎಂ ಇದ್ದಾರೆ. ಇದು ಸ್ವತಃ ಸಿದ್ದರಾಮಯ್ಯ ಅವರಿಗೂ ಪಕ್ಷದಲ್ಲಿ ಒಂದು ರೀತಿ ಹಿನ್ನಡೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಯಾಕಂದ್ರೆ ಸಂಪುಟದಲ್ಲಿ ತಮ್ಮ ಬೆಂಬಲಿಗ ಸಚಿವರು ಕಡಿಮೆ ಆಗ್ತಾರೆ. ಹಾಗಾಗಿ ಸಿಎಂಗೆ ಇದು ದೊಡ್ಡ ಆಘಾತ. ಕೇವಲ ಇವರಿಬ್ಬರು ಮಾತ್ರವಲ್ಲದೆ ಇನ್ನೂ ಹಲವರಿಗೆ ನಡುಕ ಶುರುವಾಗಿದೆ, ಕಂಗಾಲಾಗಿ ಹೋಗಿದ್ದಾರೆ. ತಲೆದಂಡ ಫಿಕ್ಸ್ ಅಂತ ಹೇಳಲಾಗಿರುವ ಇನ್ನೂ ಮೂವರು ಯಾರು ಅಂದರೆ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್, ಹಾಗೆ ಅಬಕಾರಿ ಸಚಿವರಾದಂತಹ RB ತಿಮ್ಮಾಪುರ, ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾಗಿರುವಂತಹ ರಹೀಂ ಖಾನ್ ಅವರಿಗೆ ಸಂಪುಟ ಪುನರ್ರಚನೆ ವೇಳೆ ಕೋಕ್ ನೀಡುವಂತಹ ಸಾಧ್ಯತೆ ಇದೆ. ಇವರೆಲ್ಲರ ಕಾರ್ಯವೈಖರಿಯಲ್ಲಿ ಹೈಕಮಾಂಡ್ಗೆ ಸಮಾಧಾನ ಇಲ್ಲ. ದಿಲ್ಲಿ ರಾಜಕೀಯದಲ್ಲಿ ನಡೆಯುತ್ತಿರುವಂತಹ ಒಂದಷ್ಟು ಮಹತ್ತರ ಬೆಳವಣಿಗೆ ರಾಜ್ಯದ ಪ್ರಭಾವಿಗಳಿಗೆ ನಡುಕ ಶುರು ಮಾಡಿದೆ. 7-8 ಸಚಿವರಿಗೆ ಕೋಕ್ ನೀಡಿ ಹೊಸಬರಿಗೆ ಅವಕಾಶ ನೀಡುವಂತಹ ಸಾಧ್ಯತೆ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿಯಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ 7-8 ಸಚಿವರನ್ನ ಕೈಬಿಟ್ಟು ಸಂಪುಟದಲ್ಲಿ ಹೊಸಬರಿಗೆ ಅವಕಾಶವನ್ನು ಕಲ್ಪಿಸುವುದಕ್ಕೆ ಒಂದಷ್ಟು ಚರ್ಚೆಯನ್ನು ನಡೆಸಿದ್ರು. ಆದರೆ ಸಂಪುಟದಲ್ಲಿ ಯಾರ್ಯಾರು ಹೊರಗೆ ಹೋಗಬೇಕು, ಯಾರ್ಯಾರನ್ನ ಸೇರಿಸ್ಕೊಳ್ಬೇಕು ಅಂದರೆ ಅಂತಿಮ ಪಟ್ಟಿಯನ್ನು ತಾವೇ ನಿರ್ಧಾರ ಮಾಡೋದಾಗಿ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಹತ್ವದ ಬೆಳವಣಿಗೆ ಆಗಿದೆ. ಸಚಿವರಾದಂತಹ ಸತೀಶ್ ಜಾರಕಿಹೊಳಿ, ಡಾಕ್ಟರ್ HC ಮಹದೇವಪ್ಪ, KH ಮುನಿಯಪ್ಪ ದಿಲ್ಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದು ಈಗ ಮಹತ್ವ ಪಡೆದುಕೊಂಡಿದೆ. ಬಹುತೇಕ ಈ ತಿಂಗಳ ಅಂತ್ಯಕ್ಕೆ ಸರ್ಕಾರಕ್ಕೆ ಮೇಜರ್ ಸರ್ಜರಿ ಆಗುವಂತಹ ನಿರೀಕ್ಷೆ ಇದೆ. ಕೇವಲ ಇದಿಷ್ಟೇ ಅಲ್ಲದೆ ಪುನರ್ರಚನೆಯ ಜೊತೆಗೆ ಕೆಲವು ಸಚಿವರ ಖಾತೆಗಳು ಸಹ ಬದಲಾಗುತ್ತೆ ಅನ್ನುವ ಮಾತುಗಳಿದೆ. ಅದರಲ್ಲಿ ಪ್ರಮುಖವಾಗಿ ಈ ಹಿಂದಿನಿಂದ ಗೃಹ ಖಾತೆ ಬೇಡ ಅಂತ ಹೇಳ್ತಿರುವಂತಹ ಡಾಕ್ಟರ್ G ಪರಮೇಶ್ವರ್ ಜೊತೆಗೆ ಇನ್ನೂ ಕೆಲವು ಹಿರಿಯ ಸಚಿವರು ತಮಗೆ ಸಿಕ್ಕಂತಹ ಖಾತೆಯನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಇಚ್ಛಿಸಿದ್ರು. ಅವರೆಲ್ಲರ ಕೋರಿಕೆ ಈಗ ಈಡೇರುವಂತಹ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ಕೆಲವೊಂದಷ್ಟು ಜನಕ್ಕೆ ಟಿಕೆಟ್ ಕೊಟ್ಟು ಕಳುಹಿಸಿ ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಆ ಹೊಸ ಮುಖಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಸುಳಿವು ಈ ಹಿಂದೆ ಸಿಕ್ಕಿತ್ತು. ಅದರಲ್ಲಿ ಒಂದೆರಡು ಹೆಸರು ಪ್ರಮುಖವಾಗಿ ಕೇಳಿ ಬಂದಿದೆ. ಈ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ಬಹಿರಂಗ ವೇದಿಕೆಯಲ್ಲಿ ಭದ್ರಾವತಿ ಶಾಸಕ ಸಂಗಮೇಶ್ ಅವರಿಗೆ ಸಚಿವ ಸ್ಥಾನ ಸಿಗಲಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಸಂಗಮೇಶ್ ಅವರನ್ನ ಹೈಕಮಾಂಡ್ ಪರಿಗಣಿಸಲಿದೆ ಅಂತ ಹೇಳಿಕೆ ನೀಡಿದ್ರು. ಜೊತೆಗೆ ಚಿಕ್ಕಮಗಳೂರಿನ ತರೀಕೆರೆಯ ಶಾಸಕ ಶ್ರೀನಿವಾಸ್ ಅವರಿಗೂ ಸಚಿವ ಸ್ಥಾನ ಸಿಗಲಿದೆ ಅಂತ ಹಾರೈಸ್ತೇನೆ ಅಂತ ಹೇಳಿದ್ರು. ಅವರು ಹೇಳಿದ್ದಾರೆ ಅನ್ನೋ ಮಾತ್ರಕ್ಕಾಗೋದಿಲ್ಲ, ಆದರೆ ಪಕ್ಷದಲ್ಲಿ ಆದಂತಹ ಒಂದಷ್ಟು ಆಂತರಿಕ ಚರ್ಚೆ ಅವರ ಮೂಲಕವಾಗಿ ಹೊರಬಿದ್ದಿರುವಂತಹ ಸಾಧ್ಯತೆ ಇದೆ. ಇದಲ್ಲದೆ ಅದೇ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನಾಗ್ಲಿ ಅಥವಾ ಸಚಿವ ಮಧು ಬಂಗಾರಪ್ಪ ಅವರಾಗ್ಲಿ ಸಚಿವ ಸ್ಥಾನ ಬಿಟ್ಟು ಕೊಡಬೇಕಾಗುತ್ತೇನೋ ಅಂತ ಒಂದು ರೀತಿ ಮಾರ್ಮಿಕವಾಗಿ ಹೇಳಿದ್ರು. ಹೀಗಾಗಿ ಇವರಿಬ್ಬರೇನಾದರೂ ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರಾ ಅನ್ನುವ ಅನುಮಾನ ಸಹ ಇದೆ. ಹೀಗಾಗಿ ಹೈಕಮಾಂಡ್ ಯಾರ್ಯಾರಿಗೆ ಮಣೆ ಹಾಕುತ್ತೆ ಅನ್ನೋದೇ ಈಗ ಕುತೂಹಲ ಮೂಡಿಸಿರುವಂಥದ್ದು. ಇನ್ನು ಸಚಿವ ಸಂಪುಟ ಪುನರ್ರಚನೆ ಅಂತ ಹೇಳಿದ್ರೆ ರಾಜ್ಯ ನಾಯಕರಲ್ಲಿ ಒಂದಷ್ಟು ಮನಸ್ತಾಪ ಮೂಡುತ್ತೆ, ಆಕ್ರೋಶ ಕೇಳಿ ಬರುತ್ತೆ, ಅಸಮಾಧಾನ ಮೂಡಿ ಬರುತ್ತೆ. ಹೀಗಾಗಿ ಯಾವ ಮಾನದಂಡದ ಮೇಲೆ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನೋದು ಸಹ ಬಹಳ ಮುಖ್ಯ. ಇಲ್ಲಿ ಬಹುಮುಖ್ಯವಾಗಿ ಸಚಿವರ ಕಾರ್ಯವೈಖರಿ, ಸಂಘಟನೆಯ ಜವಾಬ್ದಾರಿಗಳನ್ನು ಮಾನದಂಡವಾಗಿ ಇಟ್ಕೊಳ್ತಿದ್ದಾರೆ. ಆ ಒಂದು ಆಧಾರದ ಮೇಲೆ ಸಚಿವರ ಲಿಸ್ಟನ್ನು ಕೂಡ ರೆಡಿ ಮಾಡಿ ಆಗಿದೆ. ಸಿದ್ದರಾಮಯ್ಯ ಅವರ ಜೊತೆಗೂ ಈ ಬಗ್ಗೆ ಚರ್ಚಿಸಲಾಗಿದೆ. ಆ ಒಂದು ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಸಹ ಇದ್ದಾರೆ. ಆದರೆ ಏನು ಮಾಡೋಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಸಿಎಂ ಇದ್ದಾರೆ. ಒಟ್ಟಾರೆ ಬೇರೆ ಬೇರೆ ಹಲವು ಕಾರಣಗಳಿಗೆ ರಾಜ್ಯ ಸರ್ಕಾರಕ್ಕೆ ಮೇಜರ್ ಸರ್ಜರಿಯನ್ನು ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಹಾಗಾದರೆ ಈ ಬಗ್ಗೆ ನೀವೇನಂತೀರ ವೀಕ್ಷಕರೇ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.